ಬಿಡದಿ ಟೌನ್ಶಿಪ್ ವಿರೋಧಿಸಿ ಇವತ್ತು ಬಿಜೆಪಿ ನಾಯಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ಶಾಸಕರು, ಸಂಸದರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿಭಟನೆ ನಂತರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪಾದಯಾತ್ರೆಯನ್ನು ಘೋಷಣೆ ಮಾಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ರೈತ ವಿರೋಧಿ ಸರ್ಕಾರಕ್ಕೆ ವಿಧಾನಸಭೆಯ ಉಪನಾಯಕರಾಗಿರ್ತಕ್ಕಂಥ ರೈತರನ್ನ ಏನು ಅಂತ ಕೇಳದ ಇರ್ತಕ್ಕಂಥ ಬಿಡದಿ ಭೂಜ್ವಾಲೆ ಟೌನ್ಶಿಪ್ ಸಂಗ್ರಾಮ ಜೋರಾಗಿದೆ. ಸರ್ಕಾರದ ನಿರ್ಧಾರದ ವಿರುದ್ಧ ರೈತರು ಪರ ವಿರೋಧ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇತ ಟೌನ್ಶಿಪ್ ವಿರೋಧಿಸುತ್ತಿರುವ ಅನ್ನದಾತರ ಹೋರಾಟಕ್ಕೆ ಸಾಥ್ ನೀಡಿರುವ ರಾಜ್ಯ ಬಿಜೆಪಿ ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಸಮರ ಸಾರಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕರು, ಮಾಜಿ ಶಾಸಕರು, ಸಂಸದರು, ಪರಿಷತ್ ಸದಸ್ಯರು ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಕಹಳೆ ಮೊಳಗಿಸಿದ್ದಾರೆ. ಬರಬೇಕು ಅನ್ನೋಂತ ಸ್ವಲ್ಪ ಎಲ್ಲ ಕಡೆ ನಮ್ಮ ಬೆಂಗಳೂರು ಬಿಜೆಪಿ ಪ್ರತಿಭಟನೆಯಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿ ರೈತರು ಭಾಗಿಯಾಗಿದ್ರು. ಬೈರಮಂಗಲದಿಂದ 5 ಬಸ್ಗಳಲ್ಲಿ ಬಂದಿದ್ರು. ಟೌನ್ಶಿಪ್ ಕೈ ಬಿಡುವವರೆಗೂ ಹೋರಾಟ ಎಂದ ಬಿಜೆಪಿ. ವಿಧಾನಸಭೆಯಲ್ಲೂ ಹೋರಾಟ ಮಾಡುತ್ತೇವೆಂದು ಎಚ್ಚರಿಕೆ. ನಾನು ಹೇಳ್ತೇನೆ, ಈ ಶಿವಕುಮಾರ್ ಸರ್ಕಾರಕ್ಕೆ ಏನು ಅಧಿಕಾರ ಮತದಿಂದ ದೊಡ್ಡ ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ರೀತಿ ತೊಗಲಕ್ಕೆ ದರ್ಬಾರನ್ನೇ ನಡೆಸಕ್ ಹೊರಟಿದ್ದೀರಾ. ಬಹುಶಃ ಇದು ಕೊನೆಯ ತುದಿಗೆ ಮುಟ್ತಾ ಇದೆ. ನಾನು ಹೇಳ್ತೇನೆ, ಈ ಸರ್ಕಾರಕ್ಕೆ ಇದು ಸಾಂಕೇತಿಕವಾಗಿ ಹೋರಾಟ ನಡೀತಾ ಇದೆ. ನೀವು ಯಾವ ಜಿಲ್ಲೆ ಹೇಳಿದ್ರು ಸಹ ನಾನು ಬಂದು ಒಂದು ಅರ್ಧ ದಿವಸ ಇದ್ದು ಜನರ ಸಂಕಷ್ಟಕ್ಕೆ ಸ್ಪಂದಿಸಕ್ಕೆ ಸಿದ್ಧ ಇದ್ದೇನೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಆ ಪ್ರತಿಭಟನೆ ನಿರತ ಇರ್ತಕ್ಕಂಥ ರೈತರ ಮೇಲೆ ಪ್ರಕರಣಗಳನ್ನ ದಾಖಲು ಮಾಡಿ ಅವರಿಗೆ ಜೈಲಿಗೆ ಅಡ್ತಕ್ಕಂಥ ಷಡ್ಯಂತ್ರ ಕುತಂತ್ರ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಕಾಂಗ್ರೆಸ್ ಸರ್ಕಾರದ ಪಾಪದ ಕೊಡ ತುಂಬಿದೆ. ಜೀವನದ ಜೊತೆ ಚೆಲ್ಲಾಟ ಆಡೋದಕ್ಕೆ ನೀವು ಕೈ ಹಾಕಿದ್ದೀರಿ. ಆ ರೈತರ ಶಾಪ ಈ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ದೇನೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ನೀವು ನೋಡಿದಂತ ರೀತಿಯಲ್ಲಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಯಾಕೆ ಇಷ್ಟು ಹಠಕ್ಕೆ ಬಿದ್ದಿದ್ದಾರೆ ಬಿಡದಿ ವಿಚಾರದಲ್ಲಿ? ಅಲ್ಲಿ ಒಂಥರ ಚಿನ್ನದ ಮೊಟ್ಟೆ ಇಡುವಂತ ಕೋಳಿಯಲ್ಲಿ ಅದು ಯಾರಿಗೂ ಗೊತ್ತಿಲ್ಲ, ಅವರೊಬ್ಬರಿಗೆ ಗೊತ್ತಿರೋದು. ಅಲ್ಲಿ ಏನಿಲ್ಲ ಅಂದ್ರೆ 30-40 ಲಕ್ಷ ಕೋಟಿ ಹಣ ಬರ್ತೈತೆ. ಅಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಬರ್ತೈತೆ. ಹಣನ ಒಡೆದು ನಾವು ಮುಂದೆ ಬರೋವಂಥ ಚುನಾವಣೆ ಬರ್ತೈತಲ್ಲ, 3 ರಾಜ್ಯಗಳ ಚುನಾವಣೆಗೆ ನಾರ್ತ್ ಇಂಡಿಯಾದಲ್ಲಿ, ಆ ನಾರ್ತ್ ಇಂಡಿಯಾಗೆಲ್ಲ ಸಪ್ಲೈ ಮಾಡೋಕೆ ಹೋದ್ರೆ ಸೌತ್ ಇಂಡಿಯಾದ ಈ ಬೈರಮಂಗಲವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಿಡದಿ ಚೌಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಭೂ ಮಾಫಿಯಾ ಖುದ್ದು ಸರ್ಕಾರ ಚಲಾಯಿಸ್ತಾ ಇದೆ. ಅಣ್ಣ ತಮ್ಮಂದ್ರು ಇಬ್ರು ಭೂ ಮಾಫಿಯಾದ ದೊಡ್ಡ ಲೀಡರ್ಸ್. ಅವರಿಗೆ ಒಟ್ಟು ಬೆಂಗಳೂರಿನ ಜಮೀನ್ ಬೇಕು, ಯಾರದೇ ಜಮೀನ್ ಇರ್ಲಿ ಕಿತ್ಕೋಬೇಕು. ಬಿಡದಿ ಟೌನ್ಶಿಪ್ ವಿರೋಧಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಕಹಳೆ ಮೊಳಗಿಸಿದ ಬಿಜೆಪಿ ಪಾದಯಾತ್ರೆ ಕೂಡ ಘೋಷಿಸಿದೆ. ಶೀಘ್ರದಲ್ಲೇ ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇವೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿಳಿಸಿದ್ದಾರೆ. ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿ ಬಿಡದಿ ಟೌನ್ಶಿಪ್ ನ ತೆಗೆದು ಹಿಂದೆ ಸರಿಬೇಕು. ವಿಮಾನ ನಿಲ್ದಾಣ ಕನಕಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಬಿಜೆಪಿಗರ ಪ್ರತಿಭಟನೆಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ನಾನು ಏನೇನು ಹೇಳಬೇಕು ಹೇಳಿದ್ದೀನಿ, ವಿಧಾನಸಭೆಯಲ್ಲಿ ಏನೋ ಮಂಡಿಸ್ತೀನಿ ಎಂದಿದ್ದಾರೆ. ಅವರಿಗೆ ಸ್ವಾಗತ ಅಂತ ಹೇಳಿದ್ದಾರೆ. ನಾನು ಏನೇನು ಮಾತಾಡಬೇಕು ಎಲ್ಲ ಮಾತಾಡ್ತೀನಿ, ಭಾಳ ಅಸೆಂಬ್ಲಿಯಲ್ಲಿ ಏನೋ ಮಂಡಿಸ್ತೀನಿ ಅಂತ ಏನೋ ಹೇಳಿದ್ದಾರೆ. ಅವ್ರಿಗೆ ಸ್ವಾಗತ ಮಾಡ್ತೀನಿ. ಅವರ ಮುಕ್ತ ಖಂಡದಿಂದ ಏನೇನು ಬೇಕೋ ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ, ಚರ್ಚೆ ಮಾಡೋಣ. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ಪ್ರತಿಭಟನೆಗೆ ಲೇವಡಿ ಮಾಡಿದ್ದಾರೆ. ಯಾವ ಮುಖ ಇಟ್ಕೊಂಡು ಧರಣಿ ಮಾಡ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿಯವರಿಗೆ ಯಾವ ಮುಖ ಇಟ್ಕೊಂಡು ಧರಣಿ ಮಾಡ್ತಾರೋ ನನಗೇನೋ ಅರ್ಥ ಆಗಲಿಲ್ಲ. ಅವರು ಈ ನಾಟಕದ ಕಂಪ್ನಿಗೆ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಅದರಲ್ಲಿ ಇರ್ತಕ್ಕಂಥ ಮುಖಂಡರು ಕಾರಣ ಏನು ಗೊತ್ತಾ? 2006ರಲ್ಲಿ ಯಾರ ಸರ್ಕಾರ ಇತ್ತು? ಸಮ್ಮಿಶ್ರ ಸರ್ಕಾರ ಇತ್ತು. ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. 6ರಲ್ಲಿ 5 ಟೌನ್ಶಿಪ್ಗೂ ಅಪ್ರೂವ್ ಆಯಿತು. ಅದರಲ್ಲಿ ಬಿಡದಿ ಕೂಡ ಒಂದೆಡೆ ಯೋಜನೆ ವಿರೋಧಿಸಿ ಅನ್ನದಾತರಿಂದ ಹೋರಾಟ ಮುಂದುವರೆದಿದೆ. ಮತ್ತೊಂದು ಕಡೆ ಯೋಜನೆಗೆ ಭೂಮಿ ಕೊಡಲು ಸಿದ್ಧರಿರುವ ರೈತರು ಪರಿಹಾರಕ್ಕೆ ಜಿಬಿಎಗೆ ಅರ್ಜಿ ಸಲ್ಲಿಸುತ್ತಿದ್ದಾರೆ. ರಾಮನಗರದ ಕಂದಾಯ ಭವನದಲ್ಲಿ ಇರುವ ಜಿಬಿಡಿಎ ಕಚೇರಿಗೆ ಜಮೀನಿನ ಸೂಕ್ತ ದಾಖಲೆಗಳನ್ನು ನೀಡಿ ಬನ್ನಿಗಿರಿ, ಹೊಸೂರು, ಅರಳಾಳು ಸಂದ್ರ,
ಕೆಜಿ ಗೊಲ್ಲರಪಾಳ್ಯ ಗ್ರಾಮದ ರೈತರು ಪರಿಹಾರಕ್ಕೆ ಅರ್ಜಿ ಸಲ್ಲಿಸುತ್ತಿದ್ದಾರೆ. 2ನೇ ಹಂತದ ಅಂತಿಮ ಅಧಿಸೂಚನೆಯಲ್ಲಿ 4 ಗ್ರಾಮಗಳ 4,940 ಎಕರೆ ಭೂಸ್ವಾಧೀನಕ್ಕೆ ಆದೇಶ ಮಾಡಲಾಗಿತ್ತು. ಈ ನಿಟ್ಟಿನಲ್ಲಿ ಪರಿಹಾರಕ್ಕೆ ರೈತರು ಅರ್ಜಿ ಸಲ್ಲಿಸುತ್ತಿದ್ದಾರೆ. ನಾವು ಬೈರಮಂಗಲ ಗ್ರಾಮದಿಂದ ಬಂದಿರೋದು. ಮತ್ತು ನಾವು ನಿವೇಶನಕ್ಕೆ ಹಾಕಿದ್ದೀವಿ, ಸೈಟ್ಗೆ ಪಾರ್ಟ್ನರ್ಶಿಪ್ ತೊಗೊಂಡಿದ್ದೀವಿ. ಮತ್ತು JMC ಕಾರ್ಯ ಸ್ವಲ್ಪ ನಿಧಾನ ಮಾಡೋದ್ರಿಂದ ಅದನ್ನ ಲೇಟಾಗಿ ದುಡ್ಡು ತೊಗೊಳ್ತೀವಿ ಸರ್. ಈಗ ಇದಕ್ಕೆ ನಾವು ಪ್ರಾಜೆಕ್ಟ್ಗೆ ನಮ್ಗೆ ಒಪ್ಪಿಗೆ ಇದೆ ಸರ್. ನಾವು ಗಬ್ಬಾಡಿ ಗ್ರಾಮದವರು ಅರ್ಲರ್ ಸರ್ವೆ ನಂಬರ್ ನಮಗೆ ಅಕ್ವೈರ್ ಆಗ್ತಾ ಇದೆ. ನಾವು ಭೂಮಿ ಕೊಡೋಕೆ ಇಷ್ಟ ಇದ್ದೀವಿ. ನಾವು ದುಡ್ಡು ತಗೊಳ್ಳೋದಕ್ಕೆ ಡಾಕ್ಯುಮೆಂಟ್ ಕೊಡೋದಕ್ಕೆ ಬಂದಿದ್ದೀವಿ ಸರ್. ಒಂದು ಕಡೆ ಟೌನ್ಶಿಪ್ನಿಂದ ಸರ್ಕಾರ ಹಿಂದೆ ಸರಿಯುವವರೆಗೂ ಪ್ರತಿಭಟನೆ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಯೋಜನೆ ಪರ ಇರೋದ್ರಿಂದ ಸರ್ಕಾರ ಪರಿಹಾರಕ್ಕಾಗಿ ಅರ್ಜಿ ಆಹ್ವಾನಿಸಿದೆ. ವಿಧಾನಸಭೆಯಲ್ಲೂ ಚರ್ಚೆ ಮಾಡೋದಕ್ಕೂ ಸಿದ್ಧ ಅಂತ ಸಿಎಂ DK ಹೇಳಿದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.